ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 90ನೇ ಪ್ರಶ್ನೆನ ನೋಡೋಣ. ವಿತ್ ರೆಫರೆನ್ಸ್ ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರೂಲ್ಸ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಒಂದನೇ ಸ್ಟೇಟ್ಮೆಂಟು CSR ರೂಲ್ಸ್ ಸ್ಪೆಸಿಫೈ ದಟ್ ಎಕ್ಸ್ಪೆಂಡಿಚರ್ ದಟ್ ಬೆನಿಫಿಟ್ಸ್ ದ ಕಂಪನಿ ಡೈರೆಕ್ಟ್ಲಿ ಆರ್ ಇಟ್ಸ್ ಎಂಪ್ಲಾಯಿ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ CSR ಆಕ್ಟಿವಿಟಿ. ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು CSR ರೂಲ್ಸ್ ಡು ನಾಟ್ ಸ್ಪೆಸಿಫೈ ಮಿನಿಮಮ್ ಸ್ಪೆಂಡಿಂಗ್ ಆನ್ CSR ಆಕ್ಟಿವಿಟೀಸ್. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಈಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮಗೆ CSR ಅಂತ ಹೇಳಿದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಏನು ಪ್ರೈವೇಟ್ ಕಂಪನೀಸ್ಗಳಿದಾವಲ್ಲ ಅವುಗಳ ಸರ್ಟನ್ ಪರ್ಸೆಂಟೇಜನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಎತ್ತಿಟ್ಟಿರ್ತವೆ. ಅಂದರೆ ಹಂಗರ್ ಎಲಿಮಿನೇಟ್ ಮಾಡೋದಾಗಿರ್ಬೋದು, ಅಥವಾ ಅನ್ಎಜುಕೇಟೆಡ್ಗೆ ಎಜುಕೇಷನ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಮಾಲ್ ನ್ಯೂಟ್ರಿಷನ್ನ ಎಲಿಮಿನೇಟ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಬಹಳಷ್ಟು ಪ್ರೈವೇಟ್ ಕಂಪನೀಸ್ಗಳು CSR ಅಂಡರ್ ಅವು ಬರ್ತವೆ. ಇದು ಕಂಪನೀಸ್ ಆ್ಯಕ್ಟ್ 2013 ಅದರ ಅಂಡರ್ ಬರುತ್ತೆ. ಸೊ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಅಂಡರ್ ಸೆಕ್ಷನ್ 135 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ಕಂಪನೀಸ್ ಮಸ್ಟ್ ಸ್ಪೆಂಡ್ ಅಟ್ಲೀಸ್ಟ್ 2% ಆಫ್ ದೇರ್ ಆವರೇಜ್ ನೆಟ್ ಪ್ರಾಫಿಟ್. ಲಾಸ್ಟ್ 3 ಫೈನಾನ್ಷಿಯಲ್ ಇಯರ್ಸ್ ಒಳಗೆ ಏನು ಆವರೇಜ್ ಪ್ರಾಫಿಟ್ ಇರ್ತದಲ್ಲ ಅದರದ್ದು 2%ನ್ನು CSRಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇದರಿಂದ ಒಂದನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ, ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ, ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ. ಥ್ಯಾಂಕ್ ಯು.